ಹಾಲೆಲೂಯಾ हालेलुया। ಕೇಳಿದ ವಾಕ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. जिस वचन को हम सुने हैं उस वचन के लिए परमेश्वर की हम महिमा देंगे। ಈ ಯೆಹೋವನು ನೆಟ್ಟ ಮರಗಳು ಲೆಬನೋನಿನ ದೇವ ವೃಕ್ಷಗಳ ಹಾಗೆ ಇರುತ್ತವೆ ಎಂಬುದಾಗಿ ನಾವು ನೋಡುತ್ತೇವೆ. परमेश्वर जिस वृक्ष को लगाया है वो इस रीति से रहता है कि देवदार के वृक्ष के समान रहती है। ದೇವದಾರು ವೃಕ್ಷಗಳು ಎಂಬುದಾಗಿ ಕರೆಯಲ್ಪಟ್ಟಾಗ देवदार जो पेड़ जब कहलाते हैं ಅದು ಸಭೆಯಲ್ಲಿರುವಂತ ನಮಗಳಿಗೆ ಹೋಲಿಕೆಯಾಗಿದೆ. वो कलीसिया में रहने वाले हमें तुलना किया गया है। ಸಭೆಯಲ್ಲಿ ಇರುವಂತ ನಮಗಳಿಗೆ ಅದು ಹೋಲಿಕೆಯಾಗಿದೆ. जो कलीसिया में हम लोग हैं हमें तुलना करके वहां लिखा गया है। ಅದು ಕೆಳಭಾಗದಲ್ಲಿ ನಾವು ಓದುವುದಾದ್ರೆ उसके निचली भाग में यदि पढ़ते हैं तो ಅದು ಬೆಳೀತಾ ಇರುವುದು, यहाँ बढ़ते समय ಅದು ಅದರ ಹತ್ರ ಜಲವಿರುತ್ತದೆ. उसके पास जल रहता है। ಕೆಲವು ವಿಷಯಗಳಲ್ಲಿ ಅದನ್ನು ನಾವು ಗಮನಿಸುವುದಾದ್ರೆ थोड़े विषय में यदि हम उसको ध्यान देते हैं तो ವಾಕ್ಯದಿಂದ ನಾವು ಬೆಳೀತಿರುತ್ತೇವೆ, वचन से हम उसकी वृद्धि करते रहते हैं, ಅಥವಾ यानी ಪವಿತ್ರ ಆತ್ಮನ ಬಲದಿಂದ ನಾವು ಬೆಳೀತಾ ಇರುತ್ತೇವೆ. पवित्र आत्मा की बल से हम बढ़ोतरी करते हैं। ಹಾಲೆಲೂಯಾ. हालेलुया। ಈ ಮಾತಿನ ಅರ್ಥ ಈ ರೀತಿಯಾಗಿದೆ. इस वचन का अर्थ यह है कि ದೇವದಾರು ವೃಕ್ಷದ ಮರಗಳ ವಿವರವನ್ನು ನಾವು ನೋಡುವುದಕ್ಕೆ ಹೋಗುವಾಗ देवदार की जो वृक्ष है उसकी यदि हम विवरण से देखते हैं तो ಸಭೆಗಳಲ್ಲಿರುವಂತ ನಾವುಗಳು कलीसिया में रहने वाले हम लोग ನಾವು ಹೆಚ್ಚಾದ ಆಶೀರ್ವಾದವನ್ನು ಹೊಂದುತ್ತಾ ಇರುತ್ತೇವೆ. हम बहुत ही ऊंची आशीष पाते रहते हैं। ಕೆಲವು ಜನರು ಸಾಕ್ಷಿಗಳನ್ನು ನಾವು ಗಮನಿಸ್ತಾ ಇರುವಾಗ थोड़े लोगों की गवाही यदि हम सुनते हैं तो ಅವರ ಜೀವಿತದಲ್ಲಿ उनके जीवन में ನಾನು ಝೀರೋ ಇದ್ದೆ, हम शून्य थे, ನಾನು ಇಷ್ಟು ದೊಡ್ಡವನಾಗಿದ್ದೇನೆ, मैं इतना बड़ा हो गया, ನನ್ನ ಹತ್ರ ಮನೆ ಇಲ್ಲಾಗಿತ್ತು, मेरे पास घर नहीं था, ನಾನು ಮನೆಯನ್ನು ಕಟ್ಟಿಕೊಂಡಿದ್ದೇನೆ, मैं घर बनाया, ನಾನು ಎಷ್ಟು ಝೀರೋಯಲ್ಲಿ ನನ್ನ ಜೀವನವನ್ನು ನಡೀತಾ ಇತ್ತು, मैं यहाँ इतना शून्य में था, ಆದ್ರೆ ದೇವರು ನನ್ನನ್ನು ದೇವದಾರು ವೃಕ್ಷದ ಹಾಗೆ ಬೆಳವಣಿಗೆ ಮಾಡಿದ್ದಾನೆ. परंतु परमेश्वर मुझे देवदार के पेड़ के समान बढ़ोतरी किया। ಸ್ವಲ್ಪ ಜನರಿಗೆ ಕೆಲಸ ಇರಲ್ಲ, थोड़े लोगों को देखते हैं कि काम नहीं रहता है, ಅವ್ರಿಗೆ ದೇವರು ಕೆಲಸ ಕೊಟ್ಟಿರ್ತಾನೆ, परमेश्वर उन्हें काम देता है, ಆದ್ರೆ ಉನ್ನತವಾದ ಬೆಳವಣಿಗೆಯಲ್ಲಿ ದೇವರು ದೇವದಾರು ವೃಕ್ಷದ ಹಾಗೆ ಅವರ ವಿಷಯದಲ್ಲಿ ಆಶೀರ್ವದಿಸಿರ್ತಾನೆ. देवदार के जो पेड़ है उसकी समान उन्हें परमेश्वर आशीष और वृद्धि देते आते हैं। ಈಗಾಗಲೇ ಅದರ ಲಕ್ಷಣಗಳು ಹೆಚ್ಚಾದದನ್ನು ನಾವು ಕೇಳಿದ್ದೇವೆ. उसके विषय में क्या क्या गुणगान है अभी ऑलरेडी हम सुने हैं। ಇಲ್ಲಿ ಕುಂತಿರುವಂತ ಎಷ್ಟೋ ಜೀವನದಲ್ಲಿ ದೇವದಾರು ವೃಕ್ಷದ ಹಾಗೆ ನೀವು ಬೆಳೆದಿದ್ದೀರಿ ಎಂಬುದಾಗಿ ನಾನು ಗಮನಿಸ್ತೇನೆ. मैं यहाँ समझता हूँ कि यहाँ बैठे हुए आप सभी लोग देवदार वृक्ष के समान आप बड़े हैं। ಅದು ನೋಡುವುದಾದ್ರೆ ಆಕಾಶದಷ್ಟು ಎತ್ತರವಾಗಿರುತ್ತದೆ. यदि हम उसे देखते हैं तो आकाश के उतनी ऊंची उसकी बढ़ोतरी रहती है। ನೀವು ಯಾರ ಹತ್ರ ಹೋಗಿ ಸಾಲ ತೆಗೆದುಕೊಳ್ಳುವುದು ಬಹಳ ಕಠಿಣವಾಗಿ ನಾವು ನೋಡುತ್ತೇವೆ. आप किसके पास जाके कर्जा लेते हैं तो बहुत ही कठिन सा हम ಅದು देखते हैं। ಸ್ವಲ್ಪ ಜನ ಮಾತ್ರ ನೋಡಬಹುದು, यहाँ थोड़े से लोगों को देखते हैं, ಆದ್ರೆ परंतु ಬಹಳ ಜನ ಕೊಡುವವರಾಗಿರುತ್ತೇವೆ. कई ज्यादा लोग देखते हैं हम देने की स्थिति में रहते हैं, ನಾವು ಸಹಾಯ ಮಾಡುವವರಾಗಿರುತ್ತೇವೆ, हम दूसरे को मदद करने की स्थिति में रहते हैं। ಯಾಕಂದ್ರೆ क्योंकि ಸಭೆಯಲ್ಲಿ ಬಂದಂತ ನೀವುಗಳು कलीसिया में आए हुए आप सभी को ನೀವು ದೇವದಾರು ವೃಕ್ಷಗಳಾಗಿದ್ದೀರಿ. क्योंकि देवदार के वृक्ष आप बने हुए हैं। ನಿಮ್ಮಲ್ಲಿ आपके भीतर ಜೊತೆ आपके संग ಪವಿತ್ರ ಆತ್ಮನು ಸಹಾಯಕವುಳ್ಳವನಾಗಿರುತ್ತಾನೆ. पवित्र आत्मा आपके संग रहता है। ಆದ ಕಾರಣ इसीलिए ಜಲವು ಜಲ ಅನ್ನುವುದಾದ್ರೆ यहाँ जल यानी ಪವಿತ್ರ ಆತ್ಮಕ್ಕೆ ಸಾದೃಶ್ಯವಾಗಿದೆ. पवित्र आत्मा के साथ में तुलना किया गया। ನೀವೆಲ್ಲ ಇಲ್ಲಿ ಸೇರಿ ಬಂದವರು, आप यहाँ जमावड़े होके आए सभी लोग, ಒಂದು ನೀವು ಹಳೆ ದಿನಗಳನ್ನು ಗಮನಿಸುವುದಾದ್ರೆ आपके जो बीते पुराने दिन को यदि स्मरण में लाते हैं तो ನೀವು ಕತ್ತೆಯನ್ನು ಅಥವಾ ಸೌಲನು ಯಾವ ರೀತಿಯಾಗಿ ಕತ್ತೆಯ ಅಥವಾ ಕುದುರೆಗಳನ್ನು ಕಾಡುಗಳನ್ನು ಅವನು ಮೈಸುವ ಜೀವನವಾಗಿತ್ತು. जहाँ सौल को देखते हैं तो जिस तरह से गधे और घोड़े को चराता था उस समान, ಆ ರೀತಿಯಲ್ಲಿ उसके समान ನಮ್ಮ ಜೀವನ ಕೂಡ हमारे जीवन में भी ಕೆಳ ಮಟ್ಟದಲ್ಲಿ ನಾವು ಜೀವಿಸಿದವರಾಗಿದ್ದೆವು. हम निचले भाग में जिए हुए हैं। ಹೇಳುವುದಾದ್ರೆ ತಿನ್ಲಿಕ್ಕಾಗದಷ್ಟು ರೊಕ್ಕ ಕೂಡ ನಮ್ಮ ಹತ್ರ ಏನೋ ಜೀವನ ನಡೀತಾ ಇದೆ ಎಂಬ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇರಬಹುದು. हमें खाने पीने की स्थिति नहीं था, ऐसी जीवन हम गुजार चुके हैं। ನೀವಲ್ರಿ, आप लोग नहीं, ನಿಮ್ಮ ತಂದೆ ತಾಯಿಗಳು, आपके माता पिता हैं, ನಿಮ್ಮ ಅಜ್ಜಂದಿರು, आपके जो बुजुर्ग है, ಅವರ ಪರಿಸ್ಥಿತಿ ಈ ರೀತಿ ಇರಬಹುದಾಗಿತ್ತು. उनकी स्थिति इस प्रकार से शायद होगा। ಯಾವಾಗ ದೇವರ ಮಂದಿರದಲ್ಲಿ ಬಂದ ಕುಂತಂತ ನೀವುಗಳು जब परमेश्वर
की भवन में आके बैठे हुए आप लोग ದೇವರಾತ್ಮನು पवित्र आत्मा की आत्मा ವಾಕ್ಯದ ಮೂಲಕವಾಗಿ वचन के रूप में ನಿಮ್ಮನ್ನು ನೀವು ಸರಿ ಮಾಡಿಕೊಂಡಾಗ अपने आप को यदि हम सीधे बनाते हैं तो ದೇವದಾರು ವೃಕ್ಷದ ಮರ ಹಾಗೆ ಎತ್ತರವಾಗಿ ಆಶೀರ್ವದಿಸಿದನು. देवदार के पेड़ के समान परमेश्वर ऊंचे स्थान पे हमें रखता है। ನಿದ್ರೆ ಮಾಡೋರೆಲ್ಲ ಹೇಳೋಣ ಹಾಲೆಲೂಯಾ. जो कोई सो रहे हैं कहेंगे हालेलुया, ಜೋರಾಗಿ ಹೇಳೋಣ ಹಾಲೆಲೂಯಾ. हालेलुया। ಯಾರಿಗೆ ಆಶೀರ್ವಾದ ಇಲ್ಲ ಎನ್ನುವರು ಅವ್ರು ಮಾತ್ರ ಹಾಲೆಲೂಯಾ ಹೇಳೋದು ಬೇಡ. ಉಳುಕಿದವ್ರು ನಾವು ಹಾಲೆಲೂಯಾ ಹೇಳೋಣ ಹಾಲೆಲೂಯಾ. हालेलुया। ಆಶೀರ್ವಾದ ಹೊಂದಿಲ್ಲ ಎನ್ನುವರು ಹಾಲೆಲೂಯಾ ಹೇಳೋಣ ಹಾಲೆಲೂಯಾ. ಅದಕ್ಕೆ ಆಶೀರ್ವಾದ ಹೊಂದಿರಿ ಹಾಲೆಲೂಯಾ. मैं समझता हूँ कि आप आशीष पाए हुए हैं ಯಾಕಂದ್ರೆ ನೀವು ದೇವದಾರು ವೃಕ್ಷದ ಮರಗಳಾಗಿದ್ದೀರಿ. क्योंकि आप देवदार के पेड़ के समान हो। ಸೌಲನ ಜೀವಿತದಲ್ಲಿ ಗಮನಿಸುವುದಾದ್ರೆ शाऊल के जीवन में यदि देखते हैं तो ನೀವು ಆ ವಚನವನ್ನು ನೀವು ಗಮನಿಸಿ ಓದಬೇಕಂದ್ರೆ उस वचन में यदि ध्यान से पढ़ते हैं तो 1ನೇ ಸಮುವೇಲ 13ನೇ ಅಧ್ಯಾಯ ಮನೆಗೆ ಹೋಗಿ ನೀವು ಓದಿಕೊಂಡು ನೋಡ್ರಿ. पहला समूएल 13 पद में यदि ನಿಮ್ಮ देखते हैं तो ಜೀವಿತದಲ್ಲಿ ಉದ್ಧಾರ ಬಂತು. आपके जीवन में आप उद्धार पाए हुए हैं। ದೇವದಾರು ವೃಕ್ಷದ ಮರ ಅಷ್ಟು ಎತ್ತರವಾಗಿ ಬೆಳೆದು ಬಿಟ್ರಿ. देवदार के वृक्ष के समान इतने ऊंचे आप बढ़ चुके हैं। ಆ ಡಾಮಿನೋಸ್ ಪಿಜ್ಜಾ ಅದು ಇದು ಅಡ್ರಂ ಪಡ್ರೆ ಎಲ್ಲ ತಿನ್ಕೊಂಡು ಮಜಾ ಮಾಡ್ತಾ ಇದ್ದೀರಿ. आप उसके अंदर भीतर जो मजा है वो सब आप झेल रहे हैं। ಎಲ್ಲಾ ರೀತಿಯ ಹಣ ನಿಮ್ಮ ಹತ್ರ ಬರ್ತಾ ಇದೆ. हर किस्म का पैसा आपके पास आ रहा है। ಎಲ್ಲಾ ರೀತಿಯ ಆಶೀರ್ವಾದ ನಿಮ್ಮ ಹತ್ರ ಇದೆ. हर किस्म का आशीष आपके पास है। ಸೌಲನ ಜೀವಿತದಲ್ಲಿ ಕೂಡ ಆ ರೀತಿಯಾದ ಆಶೀರ್ವಾದ ಅವನಲ್ಲಿ ಬಂತು. शाऊल के जीवन में इस प्रकार का आशीष था। ಅವನಿಗೆ ಈಗಾಗಲೇ ಒಂದು ಸಣ್ಣ ಕಷ್ಟ ಬಂತು. थोड़ी सी छोटी सी मुसीबत आया। ಅವನು ಏನ್ ಮಾಡ್ಬಿಟ್ಟ ಅಂದ್ರೆ वो यहाँ किया कि ಸಮುವೇಲನು ಬರುವುದಕ್ಕಿಂತ ಮುಂಚಿತವಾಗಿ ಯಜ್ಞಗಳನ್ನು ಅರ್ಪಣೆ ಮಾಡಿಬಿಟ್ಟ. शमूएल आने से पहला वहाँ कुर्बानियां दे दिया। ಆದ್ರೆ ಅವನು ಮಾಡಬೇಕಾಗಿದ್ದು ಏನಂದ್ರೆ वहाँ यह करना था कि उसे ದೇವರೇ परमेश्वर ನಮಗೆ ಕಷ್ಟ ಬಂತಪ್ಪ, मुझे यहाँ मुसीबत आया ನನಗೆ है, ಈಗ ಸಮಸ್ಯೆ ಬಂದಿದೆ मुझे समस्या आया है। ಎಂಬುದಾಗಿ ದೇವರ ಹತ್ರವಾಗಿ ಮೊರೆ ಹಿಡಿದು ಬಿಟ್ಟು यहाँ परमेश्वर के साथ में गोहर लगाने के छोड़कर ಅವನು ಏನ್ ಮಾಡಿದ ಅಂದ್ರೆ वो क्या किया, ದೇವರ ಒಂದು ಅಪ್ಪನೆ ಮೀರಿ परमेश्वर के जो आज्ञा को बढ़कर ಅವನೇ ಹೋಗಿ ಯಜ್ಞಗಳನ್ನು ಅರ್ಪಣೆ ಮಾಡಿದ. वो खुद वहाँ जाके कुर्बानी देने लगा। ಯಜ್ಞವನ್ನು ಅರ್ಪಣೆ ಮಾಡುವುದು ಸಮುವೇಲನ ಕೆಲಸವಾಗಿತ್ತು. यहाँ कुर्बानी देना शमूएल का काम था, ಆದ್ರೆ ಇವನು ಅರ್ಪಣೆ ಮಾಡಿದ, परंतु उसका काम ये कर रहा था। ಶಾಪ ಅವನು ತೆಗೆದುಕೊಂಡು ಬಂದ. वहाँ परंतु श्राप को पाया था। ನೀನು ಕೂಡ ಆಶೀರ್ವಾದಗಳನ್ನು ಹೊಂದಿದಾಗ ಕರ್ತನನ್ನು ಮರೆತೋಗಬೇಡ. जब आप आशीष पाते हैं तो परमेश्वर को भूल नहीं जाना। ಅದಕ್ಕಿರುವ ಎಷ್ಟೋ ಲಕ್ಷಣಗಳಿಗಾಗಲೇ ನಾವು ಕೇಳಿದ್ದೇವೆ. वहाँ कितने गुणगान है ये हम सुने हैं। ನಿನ್ನನ್ನು ದೇವರು ಎತ್ತರವಾದ ಆ ಮರದ ಹಾಗೆ ದೇವರು ನಿನ್ನನ್ನು ಇನ್ನೂ ಅಧಿಕವಾಗಿ ಆಶೀರ್ವದಿಸಬೇಕಾದ್ರೆ उस ऊंचे पेड़ के समान परमेश्वर यदि आपको आशीष देना चाहते हैं तो ನೀನು ಯಾವಾಗಲೂ ನಿನ್ನಲ್ಲಿ ಗರ್ವದ ಸ್ವಭಾವ ನಿನ್ನಲ್ಲಿ ಇರಬಾರದು. यह ध्यान रखिएगा आपके आप में कभी घमंड न आने पाए। ನನ್ನ ಹತ್ರ ಹಣ ಇದೆ, मेरे पास पैसा है, ನಾನು ದೊಡ್ಡವನು, मैं बड़ा हूँ, ನಾನು ಹಿರಿಯನು, मैं बुजुर्ग हूँ, ನನಗೆ ಜ್ಞಾನ ಇದೆ, मुझे ज्ञान है, ನಾನು ಬಹಳ ವಿವೇಕವುಳ್ಳವನು, मैं बड़ी विवेकता से चलता हूँ, ನಾನು ಚಲೋ ಓದೇನಿ, मैं अच्छा पढ़ाई किया, ನಮ್ಮವ್ವ ಅಪ್ಪ ಮಾತು ನಾನೇನ್ ಕೇಳುವುದು, मैं मेरे माँ बाप का बात मैं क्यों सुनूं? ಬಿದ್ದು ಹೋಗ್ತೀಯಾ? आप गिर जाएंगे। ಏನು ಓದಿದೆಯೋ ಅದು ಬಿದ್ದು ಹೋಗ್ತದೆ. जो कुछ आप पढ़े हैं वो गिर जाएगा। ಯಾಕಂದ್ರೆ क्योंकि ನನ್ನ ದೇವರು ಕೊಡಬಲ್ಲ ದೇವರು, मेरा परमेश्वर देने वाला परमेश्वर है, ಹೊಡೆಯಬಲ್ಲ ದೇವರು ಕೂಡ. वो मारने वाला परमेश्वर भी है। ಯಾಕೆಂದ್ರೆ क्योंकि ನಿನ್ನಲ್ಲಿ ಗರ್ವ ಬರ್ತಾ ಇದೆ ನೋಡಿಕೋ. आप में घमंड आ रहा है क्या, शायद देख लीजिएगा। ಯಾಕಂದ್ರೆ क्योंकि ನಿನ್ನನ್ನು ಅಷ್ಟು ದೊಡ್ಡ ಬೆತ್ತವಾಗಿ ಇಡುವುದಕ್ಕಾಗಿ, उतने ऊंचे पहाड़ सा परमेश्वर आपको बनाने के ಅಷ್ಟೊಂದು लिए, ದೊಡ್ಡ ಮರವಾಗಿ ಇಡುವುದಕ್ಕಾಗಿ उतनी बड़ी पेड़ के समान आपको रखने के लिए ಸಭೆಯಲ್ಲಿ कलीसिया में ನೀನು आप ಸಹಾಯ ಉಳ್ಳವನಾಗಿರಬೇಕೆಂಬುದಾಗಿ ಆತನ ಆಸೆ. यहाँ मददगार बन के रहना परमेश्वर की चाहत है। ಪ್ರಾಣಿ ಪಕ್ಷಿ ಗಿಡ ಎಲ್ಲ ಪಕ್ಷಿಗಳ ಗಿಡದ ಹತ್ರ ಬರ್ಲಿಕ್ಕೆ हर किस्म का जानवर और पंछी उस झाड़ के पास आने का ಅದು ಗಿಡ ಏನ್ ಮಾಡ್ತಿತ್ತಂದ್ರೆ वो पेड़ यह करता था कि ಆಶ್ರಯ ಕೊಡ್ತಿತ್ತು, वो उन्हें आसरा देता था, ಅದು ಆಶ್ರಯ ನೀಡ್ತಾ ಇತ್ತು. वो उन्हें आसरा देता था। ನೀನು ಆ ಮರದವಾಗಿ ಬೆಳೆದಿದೀಯಾ? आप उस पहाड़ के समान बड़े हो क्या? ಆ ಮರದ ಹಾಗೆ ನೀನು ಬೆಳೆದಿದ್ದಿ. उस पहाड़ के समान आप बड़े हो। ನೀನು ಸಭೆಗೆ ಆಶ್ರಯವಾಗಿರಬೇಕು. आप कलीसिया को एक आसरा सा रहना है। ಯಾಕಂದ್ರೆ क्योंकि ನೀನು ಗಟ್ಟಿಯಾಗಿದ್ದೀಯ ನೋಡಿಕೋ, आप घटमुट है क्या, आप देख लीजिए। ನೀನು ತೃಪ್ತಿ ಉಳ್ಳವನಾಗಿದೆಯನ್ನ ನೋಡಿಕೋ. क्या आप तृप्त है, देख लीजिएगा। ನಿನ್ನಲ್ಲಿ ನೀನು ತೃಪ್ತ ಇದ್ರೆ ಸಾಕೆಂಬುದಾಗಿ ಕರ್ತನು ನಿನಗೆ ಆಶೀರ್ವಾದ ಮಾಡಿಲ್ಲ. देखो अपने आप में तृप्त है करके रहने के लिए परमेश्वर आपको नहीं बनाया। ನೀನು ಇಷ್ಟು ಉತ್ತರವಾಗಿ ಬೆಳೀಲಿಕ್ಕೆ ಕಾರಣ, इतना ऊंचा से बढ़ने के लिए कारण, ನೀನು ಇನ್ನೊಬ್ಬರಿಗೆ ಪ್ರೀತಿ ತೋರಿಸುವವನಾಗಿರಬೇಕು. आप दूसरे के प्रति प्रेम दिखाने के लिए। ಯಾಕಂದ್ರೆ क्योंकि ನಿನ್ನಲ್ಲಿ ಪ್ರೀತಿ ಸ್ವಭಾವ ನಿನ್ನಲ್ಲಿ ಹುಟ್ಟಬೇಕು. यहाँ प्रेम की जो स्वभाव आप में उत्पन्न होना है। ಆ ಮರದಲ್ಲಿರುವ ದೊಡ್ಡ ಸ್ವಭಾವ ಏನಂದ್ರೆ उस पेड़ में इतना ऊंचे स्वभाव था कि ಪ್ರಾಣಿಗಳ ಹತ್ರ
ತೆಗೆದುಕೊಳ್ತಿತ್ತು, जानवर को अपने पास लेता था, ಪಕ್ಷಿಗಳು ಬಂದು ಕುಂದಿರ್ತಿತ್ತು. पंछियों को अपने पास लेता था। ಅದು ಎಲ್ಲಿ ಯಾರು ಮುರಿದ್ರೆ ಮನೆ ಕಟ್ಟುವುದಕ್ಕಾಗಿ ಉಪಯೋಗ ಮಾಡ್ತಿದ್ರು. समझे कि वो अगर पेड़ टूट गया, वो टूटे पेड़ को घर बनाते थे। ಎಲ್ಲಾ ರೀತಿ ಸಹಾಯ ಅದರಲ್ಲಿ ಇರ್ತಾ ಇತ್ತು. हर किस्म की मदद उसमें रहता था। ಸಭೆಯಲ್ಲಿ ದೇವರು ನಿನ್ನನ್ನು ಎಲ್ಲೋ ಕುಡುಕನಾಗಿಯೋ ಪಾಪದಲ್ಲಿಯೋ ಬಿದ್ದು ಇರುವಂತ ನಿನ್ನನ್ನು यहाँ आप बुरी स्थिति में, पाप की स्थिति में रहने वाले आपको परमेश्वर अपनी कलीसिया में ಇಷ್ಟೊಂದು ಎತ್ತರವಾಗಿ ಆಶೀರ್ವದಿಸುವುದಕ್ಕೆ ಕಾರಣ, इतना ऊंचा से बढ़ाने का कारण क्या है? ನಿನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕೆ ಕಾರಣ, आपके बच्चों को आशीष देने का कारण क्या है? ನೀನು ಸಭೆಯಲ್ಲಿ ಬೆಳವಣಿಗೆಯಲ್ಲಿ ಇರಬೇಕೆಂಬುದಾಗಿ, आप कलीसिया में बढ़ोतरी बन के रहने के लिए, ನೀನು ತೃಪ್ತಿ आप ಉಳ್ಳವನಾಗಿರಬೇಕೆಂಬುದಾಗಿ, तृप्त बन के रहने के लिए, ನೀನು ಗಟ್ಟಿಯಾಗಿರಬೇಕೆಂಬುದಾಗಿ, आप खटमुट से रहने के लिए, ನಿನ್ನಲ್ಲಿ ಗರ್ವ ಬರುವುದಾದ್ರೆ ಯೇಸು ನಾಮದಲ್ಲಿ ಅದು ಮುರಿಯಲ್ಪಡಬೇಕೆಂಬುದಾಗಿ ದೇವರ ಹತ್ರ ಪ್ರಾರ್ಥನೆ यदि ಮಾಡಬೇಕಾಗಿದೆ. आप में घमंड आता है तो परमेश्वर तोड़ के रखने के लिए, ಯಾವಾಗ ಸ್ವಭಾವವು ನಿನ್ನಲ್ಲಿ ಸರಳತೆ ಬರ್ತದೋ यहाँ आपके अंदर जो सनोवर की स्वभाव आता है तो ಅವಾಗ तभी जाकर ನಿನ್ನಲ್ಲಿ ಅಲಂಕರಣೆ ಕಾಣುತ್ತದೆ, आपके भीतर श्रृंगार दिखता है, ನಿನ್ನಲ್ಲಿ ಅಲಂಕರಣೆ ಇರುತ್ತದೆ. आपके भीतर श्रृंगार दिखता है। ಇವನು ಯೇಸು ಮಗ ಎಂಬುದಾಗಿ ಜನರು ಹೇಳುತ್ತಾರೆ. यहाँ लोग कहते हैं कि ये परमेश्वर के बेटा है। ಒಂದು ದಿನ ನಾನು ಈ ರೀತಿ ಒಂದು ವಿಡಿಯೋ ನೋಡ್ತಾ ಇದ್ದೆ, ನೀವು ಕೂಡ ನೋಡಿರಬಹುದು. मैं एक दिन एक वीडियो देख रहा था, शायद आप भी देखे होंगे। ಯೇಸನ್ನವರು येसन्ना जी ने, ಅವರು ಒಂದು ಬಸ್ ಬರ್ತಾ ಇತ್ತಂತೆ. एक बस आ रहा था, ಈಗಾಗಲೇ ಅವರು ಟೈರ್ಡ್ ಆಗಿಬಿಟ್ರು, ಸೇವೆ ಮಾಡಿ ಮಾಡಿ ಬಂದು वो अपनी सेवकाई देते देते थक गए थे, ಅವರು ಫುಲ್ ಟೈರ್ಡ್ ಆಗಿದ್ರು. वो थक गए थे। ಅವ್ರು ಹೇಳ್ತಾ ಇದ್ರು ಈ ರೀತಿಯಾಗಿ, वो इस तरह से कहते थे कि ಅವರು ಬಸ್ ಹತ್ತಬೇಕಂದ್ರೆ ಎಲ್ಲರೂ ಅವರು ದುಬಿಸಿ ದುಬಿಸಿ ಮುಂದೋಗಿ ಹತ್ತಾ ಇದ್ರು. वो बस चढ़ना चाहते थे, परंतु सब लोग उसे ठेल ठेल के आगे जाने की देख रहे थे। ಯೇಸನ್ನವರು ಬಂದು ಮತ್ತೆ ರಿಟರ್ನ್ ಬಂದು ಅವ್ರು ಕುಂದಿರ್ತಾ ಇದ್ರು. येसन्ना जी फिर वापस आके अपने बस स्टैंड में बैठ गए। ಇನ್ನೊಂದು ಬಸ್ ಬರ್ತಾ ಇತ್ತು. दूसरा जब बस आया, ಅವ್ರು ನೋಡುದಾದ್ರೆ ಅವ್ರು ಕೂಡ ದೊಡ್ಡ ಮರದ ಹಾಗೆ ಗಟ್ಟಿಮುಟ್ಟಿ ಆಗಿದ್ರು. वहाँ बस में देखते हैं कि दूसरे पेड़ के समान लोग थे। ಯೇಸನ್ನವರು ಬಹಳ ಗಟ್ಟಿಮುಟ್ಟಿಯಾಗಿ ಕೊಳ್ಳೆ ಯವನ ಪ್ರಾಯದಲ್ಲಿದ್ರು. येसन्ना जी देखते हैं कि बड़े अच्छा घटमुट एक जवान था, ಎಲ್ಲರೂ ದುಬಿಸಿಯ ಬಸ್ ನಲ್ಲಿ ಹತ್ತಬಹುದಾಗಿತ್ತು. सबको ठेल के वहाँ जाके बस में चढ़ सकता था, ಈಚೆ ಒಂದು ಖರ್ಚಿಪ್ ಹಾಕಿ ಬಸ್ ನಲ್ಲಿ ಒಂದು ಚೇರ್ ಹಿಡ್ಕೋಬಹುದಾಗಿತ್ತು. या कर्चिप डाल के उसे सीट पकड़ता था। ಆದ್ರೆ ಸರಳತೆ, लेकिन सीधापन, ಅವ್ರು ಬಂದು ಸುಮ್ಮನೆ ಬಂದು ಕುಂದಿರ್ತಾ ಇದ್ರು. फिर से वापस आके बैठ गया। ಒಂದು ಹೆಣ್ಣು ಮಗಳು ನೋಡ್ತಾ ಇದ್ಲಂತೆ. एक महिला उन्हें देख रही थी। ನೀವು ಯೇಸು ಬಿಟ್ಟವಾ ಅಂತ ಕೇಳಿದ್ಲಂತೆ. क्या परमेश्वर के पुत्र हो क्या करके बोले। ಎಲ್ಲಿಲ್ಲದ ಸಂತೋಷ ಯೇಸನವ್ರಿಗಾಯ್ತು. येसन्ना जी को बड़ी खुश हुई, ಯಾಕಂದ್ರೆ क्योंकि ಯಾವುದೇ ಸುವಾರ್ತೆ ಹೇಳಲಿಲ್ಲ, कोई सुसमाचार नहीं कहा, ಯಾವುದೇ ಸುವಾರ್ತೆ ಬೋಧನೆಗಳಲ್ಲಿ ಮಾಡಲಿಲ್ಲ, कोई सुसमाचार किसी को प्रचारण नहीं किया, ಆತನಲ್ಲಿ ಗರ್ವ ಇರಲಿಲ್ಲ. उनमें कोई घमंड नहीं था, ಆದ್ರೆ ಆತರು ಗಟ್ಟಿಯಾಗಿದ್ರು. परंतु वो बड़ी घटमुट था। ಅವರಲ್ಲಿ ತೃಪ್ತಿ ಉಳ್ಳ ಸ್ವಭಾವವಿತ್ತು. उनमें तृप्त रीति का एक स्वभाव था। ನಿನ್ನಲ್ಲಿ ಆ ತೃಪ್ತಿ ಸ್ವಭಾವ ಇರುವುದಾದ್ರೆ क्या आप में यदि वो स्वभाव रहे तो ಎಲ್ಲರೂ ನಿನ್ನನ್ನು ಗುರುತಿಡ್ತಾರೆ, ಇದು ಯೇಸು ಮಗು ಎಂಬುದಾಗಿ. सब लोग आप पहचान सकते हैं कि ये परमेश्वर का बेटा है। ಎಲ್ಲರೂ ನಿನ್ನನ್ನು ಕಂಡಿಡಿತಾರೆ, ಇದು ಯೇಸುವಿನ ಕುಟುಂಬ ಎಂಬುದಾಗಿ. लोग आपको पहचानेंगे ये परिवार परमेश्वर का है करके। ನೀವೆಲ್ಲರೂ ಯೇಸು ಮಕ್ಕಳಾಗಬೇಕಾದ್ರೆ, यदि आप सब यीशु मसीह के बच्चे बनना चाहते हैं तो ನಿಮ್ಮಲ್ಲಿ ತೃಪ್ತಿ ಉಳ್ಳ ಸ್ವಭಾವ ಇರಬೇಕು. आप में तृप्त रीति का स्वभाव रहना है। ನಿನ್ನಲ್ಲಿ ಕಠಿಣವಾದ ಸ್ವಭಾವ ಇರಬಾರದು. आप में शक्ति का स्वभाव नहीं रहना है। ನಿನ್ನಲ್ಲಿ ಗರ್ವ ಸ್ವಭಾವ ಇರಬಾರದು. आप में गर्व रीति का स्वभाव नहीं रहना है। ನಿನ್ನಲ್ಲಿ ಸರಳತೆ ಸ್ವಭಾವ ಇರಬೇಕು. आपके अंदर सीधी स्वभाव रहना है। ಇಷ್ಟೊಂದು ಮರವಾಗಿ ದೇವರು ನಿನ್ನನ್ನು ಉನ್ನತವಾಗಿ ಇಡಲಿಕ್ಕೆ ಕಾರಣ, इतनी पेड़ के समान ऊंचे रखने के कारण ಆತನು ನಿನ್ನಲ್ಲಿ ಏನೋ ನೋಡಬೇಕೆಂಬುದಾಗಿ ಆಸೆ ಪಡ್ತಾನೆ. परमेश्वर शायद आप में कुछ देखना चाहता है। ನಿನ್ನಲ್ಲಿ ಸರಿ ಮಾಡಬೇಕಾದ ಕಾರ್ಯಗಳು ಇನ್ನೂ ಏನೋ ಇದೆ ಎಂಬುದಾಗಿ ಆತನು ನಿನ್ನನ್ನು ಹುಡುಕುತ್ತಾ ಇದ್ದಾನೆ. आप में कुछ परमेश्वर ठीक करना चाहता है, ये कारण परमेश्वर ढूंढता है। ಸಭೆಯಲ್ಲಿ ಈ ನಿಂತು ಮಾತನಾಡ್ತಿರುವ ಪಾಸ್ಟರ್ಗಳಾಗ್ಲಿ ಯಾರೇ ಆಗ್ಲಿ, कलीसिया में यहाँ वेदी पे रुक के बात करने वाले कोई भी हो, ಅವರ ಬಾಯಿಂದ ಏನೋ ಮಾತುಗಳು ಬರ್ತಾ ಇದೆ ಎಂಬುದಾಗಿ ಕುಂತಂತ ನಾನಾಗ್ಲಿ ನೀವಾಗ್ಲಿ ಸರಳವಾಗಿ ತೆಗೆದುಕೊಳ್ಳಬಹುದೇನೋ, उनके जुबान से निकलने वाले बात को हम एकदम आराम से लेते रहेंगे। ಆದ್ರೆ ಪರಿಶುದ್ಧಾತ್ಮನು ನಮ್ಮ ವಿಷಯದಲ್ಲಿ ನರಳಾಡ್ತಾ ಇರ್ತಾನೆ. यहाँ पवित्र आत्मा हमारे प्रति तलमलता है। ಯಾಕಂದ್ರೆ ಆ ಮರದ ಇನ್ನೊಂದು ಸ್ವಭಾವವೇನೆಂದ್ರೆ ಜಲದ ಹತ್ರನೇ ಅದಿರುತ್ತದೆ. वो जो पेड़ की स्वभाव ऐसा है कि वो जल के किनारे रहता है। ನೀವು ಈ ಸಭೆಯಲ್ಲಿ ಮರವಾಗಿ ನಾಟಲ್ಪಟ್ಟಿದ್ರಿ, यहाँ इस कलीसिया में आप पेड़ के समान यहाँ लगाए हुए हैं। ನಿಮ್ಮ ಪಕ್ಕದಲ್ಲಿ ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಆಹಾರ ಕೊಡ್ತಾ ಇರ್ತಾನೆ. यहाँ आपके बगल में पवित्र आत्मा आपको आहार देते रहता है। ನಿನ್ನಲ್ಲಿ ಇನ್ನು ಕಠಿಣ ಸ್ವಭಾವ ಇದ್ರೆ, यदि आप में शक्ति का स्वभाव रहेंगे तो, ಇನ್ನು ನಿನ್ನಲ್ಲಿ ಗರ್ವವಿದ್ರೆ, शायद आप में यदि घमंड हो तो, ಇನ್ನು ನಿನ್ನಲ್ಲಿ ತೃಪ್ತಿ ಇಲ್ಲದೆ ಹೋದ್ರೆ, यदि आप में तृप्त नहीं हो तो, ಇನ್ನು ನಿನ್ನಲ್ಲಿ ಜಗಳ ಆಡುವ ಸ್ವಭಾವವಿರುವುದಾದ್ರೆ, अभी भी आपके अंदर झगड़ा करने की स्वभाव है तो, ಇನ್ನು ನಿನ್ನ ಮನೆಯಲ್ಲಿ ಕಚ್ಚಾ
ಕಿತ್ತಾಟ ಮಾಡುವ ಸ್ವಭಾವ ಇರುವುದಾದ್ರೆ, आपके भीतर घर के भीतर झगड़ा करने की स्वभाव है तो, ನಿನ್ನ ಕುಟುಂಬದಲ್ಲಿ ಯಾವಾಗಲೂ ಎಂದು ಈ ರೀತಿ ಚಿರಾಡುವ ಸ್ವಭಾವ ನಿನ್ನ ಕುಟುಂಬದಲ್ಲಿ ಇರುವುದಾದ್ರೆ, आपके परिवार के भीतर झगड़ा करने की स्वभाव यदि आप में रहेंगे तो ಪರಿಶುದ್ಧಾತ್ಮನು ನಿನ್ನ ವಿಷಯದಲ್ಲಿ ಈ ದಿನ ಮಾತನಾಡ್ತಾ ಇದ್ದಾನೆ. पवित्र आत्मा आपके विषय में इस तरह से बात कर रहा है. ನೀನು ಉನ್ನತವಾದ ಮರವಾಗಿದ್ದಿ, आप ऊंची पेड़ के समान हो, ನಿನ್ನಲ್ಲಿ आपके भीतर ತೃಪ್ತಿ ಉಳ್ಳ ಸ್ವಭಾವ ಬೇಕು. तृप्ति की स्वभाव रहना है. ನಿನ್ನಲ್ಲಿ ಕಠಿಣತನ ಗರ್ವತನ ಇರಬಾರದು. आप में शक्ति स्वभाव नहीं रहना है. ಆತನು ನಿನ್ನೊಟ್ಟಿಗೆ ಈ ದಿನ ಮಾತನಾಡಿದ ಮಾತು ಕಾರ್ಯರೂಪಕವಾಗಿ ಸಿದ್ಧಿಗೆ ತರಲಿ. परमेश्वर आज के दिन बात किया हुआ बात को आपकी सुनवाई में वो यहाँ रुकाने पाए. ನಿನ್ನ ಕುಟುಂಬದಲ್ಲಿ ಅದು ಸಿದ್ಧಿಗೆ ಬರುವಂತದ್ದಾಗಿರಲಿ. आपके परिवार में ये बातें काम आने पाए. ಎಲ್ಲೋ ಗರ್ವ ಬರ್ತಾ ಇದೆಯಾ ನೋಡಿಕೋ. देख लीजिए आप शायद कहीं घमंड आते हो. ಯಾವುದೋ ನೀನು ಕೆಟ್ಟ ಕಾರ್ಯ ಮಾಡ್ತಾ ಇದ್ದೀ, ಪವಿತ್ರಾತ್ಮನ ಈ ದಿನ ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ನೋಡಿಕೋ. शायद आप कुछ बुरा काम कर रहे हैं क्या, पवित्र आत्मा आपसे बात कर रहा है. ಅಂದ್ರೆ ಈ ತಂದೆ ತಾಯಿಗೆ ವಿರೋಧವಾಗಿಯೋ ಅಥವಾ ಏನೋ ಒಂದು ತಪ್ಪು ನಿನ್ನ ಗರ್ವ, ನಾನು ದೊಡ್ಡವನು ಎಂಬುದಾಗಿ ಗರ್ವ ಇದೆಯೇನೋ ನೋಡಿಕೋ. मैं बड़ा हूं करके आप सोचते होंगे, शायद आप में घमंड का स्वभाव है क्या, देख लीजिएगा. ಯಾಕೆ ಪವಿತ್ರಾತ್ಮನು ಈ ದಿನ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನಂದ್ರೆ, पवित्र आत्मा आज के दिन क्यों आपसे इस तरह से बात कर रहा है. ನಿನ್ನಲ್ಲಿ ಪ್ರೀತಿ ಹುಡುಕ್ತಾ ಇದ್ದಾನೆ ಆತನು. परमेश्वर आपके भीतर प्रेम को खोज रहा है. ನಿನ್ನನ್ನು ಪ್ರೀತಿ ಮಾಡುವುದಕ್ಕಾಗಿ, ನಿನ್ನಲ್ಲಿ ಪ್ರೀತಿ ಎಂಬ ಆ ಸ್ವಭಾವ ನಿನ್ನಲ್ಲಿ ಹುಟ್ಟಿಸಬೇಕೆಂಬುದಾಗಿ ಆತನು ಹುಡುಕ್ತಾ ಇದ್ದಾನೆ. परमेश्वर आपके भीतर प्रेम की स्वभाव उत्पन्न करने के लिए देख रहा है. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು सबसे श्रेष्ठ वाला ಪ್ರೀತಿ ದೊಡ್ಡದಾಗಿದೆ. यहाँ प्यार है, ಪ್ರೀತಿ ದೊಡ್ಡದಾಗಿದೆ. प्रेम ही बड़ी है. ನಿನ್ನಲ್ಲಿ ಪ್ರೀತಿ ಬೇಕಾಗಿದೆ. आपके भीतर प्रेम चाहिए. ಯವನಸ್ಥನೇ, जवान लड़कों, ನಿನ್ನ ತಂದೆ ತಾಯಿಯನ್ನು ಪ್ರೀತಿ ಮಾಡು. आपके माता पिता को प्रेम करो. ತಾಯಿ ಅಂದಿರಿ, माता पिताएं ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ರಿ. आपके बच्चों को प्रेम कीजिए. ಸಭೆಯನ್ನು ಪ್ರೀತಿ ಮಾಡ್ರಿ. कलीसिया को प्रेम कीजिए. ಸಭೆಯಲ್ಲಿರುವ ಅಣ್ಣ ತಮ್ಮಂದಿರಾಗೆ ಪ್ರೀತಿಯಿಂದಿರ್ರಿ. यहाँ कलीसिया में रहने वाले भाई भाईचारे में रहिए. ನಿನ್ನಲ್ಲಿ ಪ್ರೀತಿ ಕಡಿಮೆ ಆದ್ರೆ, यदि आप में तो प्रेम कम है तो ನೀನು ತಿಳಿದುಕೊಳ್ಳಬೇಕು, यहाँ समझना है कि ನಿನ್ನಲ್ಲಿ ದುಷ್ಟ ಕಾರ್ಯ ಹೆಚ್ಚಾಗಿದೆ ಎಂಬುದಾಗಿ. आपके अंदर दुष्ट की कार्य बहुत हो चुका है. ಪ್ರೀತಿ ಎಲ್ಲೋ ಕಡಿಮೆ ಆಗಿದೆ. प्रेम कहाँ कम हुआ है. ಯಾವ ಸ್ಥಳದಲ್ಲಿ ನಾನು ಪ್ರೀತಿ ಮಾಡ್ತಾ ಇಲ್ಲ, किस विषय में मैं प्रेम नहीं कर रहा हूँ. ಯಾರನ್ನ ನಾನು ಪ್ರೀತಿ ಮಾಡ್ತಾ ಇಲ್ಲ, किन्हें मैं प्रेम नहीं कर रहा ನನ್ನ हूँ. ಗಂಡನ ಜೊತೆ ನಾನು ಜಗಳ ಆಡ್ತಾ ಇದ್ದೇನಾ, मेरे पति के संग में मैं क्या भीड़ रही हूँ क्या. ಪ್ರೀತಿ ಕಡಿಮೆ ಆಗಿದೆ. प्रेम कम हुआ है. ಮಕ್ಕಳನ್ನು ಯಾವಾಗಲೂ ಎಂಬುದಾಗಿ ಬೈತಾ ಇದೀಯಾ, बच्चों के विषय में क्या आप डांट रहे हैं क्या. ಪ್ರೀತಿ ಕಡಿಮೆ ಆಗಿದೆ. प्रेम कम हुआ है. ಯಾಕಂದ್ರೆ क्योंकि ಪ್ರಾರ್ಥನೆಯಲ್ಲಿ ಇರುವವನು, जो कोई प्रार्थना में रहता है, ಯಾರು ಮರದ ಹಾಗೆ ಬೆಳಿತಾರೋ जो कोई पेड़ के समान बढ़ता है, ಅವರಲ್ಲಿ ಪ್ರೀತಿ ಇರುತ್ತದೆ. उनमें प्रेम रहता है. ಎಷ್ಟು ಕೆಟ್ಟವನಾಗ್ಲಿ ನಿನ್ನ ಗಂಡ, चाहे कितना भी बुरा हो आपके पति, ಎಷ್ಟು ಕೆಟ್ಟವರಾಗ್ಲಿ ನಿಮ್ಮ ಮಕ್ಕಳು, कितना बुरा हो आपके बच्चे, ಪ್ರೀತಿ ಮಾಡ್ರಿ. प्रेम कीजिए. ಅವ್ರ ಮುಂದೆ ಮೊಣಕಾಲು ಹಾಕ್ರಿ. उनके सामने घुटने टेक कर ದೇವರಿಗೆ ವಿಜ್ಞಾಪನೆ ಮಾಡ್ರಿ. परमेश्वर को दोहा कर कर. ಅವಾಗ ಪ್ರೀತಿ ಸಕಲ ಪಾಪವನ್ನು ಮುಚ್ಚಿಬಿಡುತ್ತದೆ. जो प्यार है हर एक बुराई को ढांप देता है. ಪ್ರಿಯರೇ, मेरे प्यारे प्रियो, ದೇವರ ಪ್ರೀತಿ ನಿನ್ನಲ್ಲಿ ನೆಲೆಗೊಂಡಿರಲಿ. परमेश्वर की प्रेम आप में बसा रहना पाए. ಈ ಒಂದು ವಾಕ್ಯವು ಕರ್ತನು ನಿಮ್ಮಲ್ಲಿ ನೆಲೆಗೊಳ್ಳುವಂತೆ ಮಾಡಲಿ. इस वचन को परमेश्वर आपकी सुनवाई में ठहरा करे.